ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮತ್ತೆ 5 ಕ್ವಶನ್ಸ್ ನೋಡೋಣ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ. ಡೈಲಿ 5 ಕ್ವಶನ್ಸ್ ನೋಡ್ತಾ ಹೋಗ್ರಿ, ನಿಮ್ ನಾಲೆಜ್ ಇಂಪ್ರೂವ್ ಆಗ್ತಾ ಹೋಗ್ತದ, ಕನೆಕ್ಟಿವಿಟಿ ಬೆಳೀತದ, ಸಬ್ಜೆಕ್ಟಿಗೆ ಕನೆಕ್ಟಿವಿಟಿ ಬೆಳೀತದ. 5 ಕ್ವಶನ್ ನೋಡಕ್ಕೆ ಏನ್ ಭಾಳ ತಾಗಲ್ಲ, 10 ನಿಮಿಷ. ಓಕೆ, ರೈಟ್. ವೆಂಚುರಿಮೀಟರ್ ಈಸ್ ಯೂಸ್ಡ್ ಟು, ಇನ್ನೊಂದ್ಸತಿ ಹೇಳ್ತೀನಿ. ವೆಂಚುರಿಮೀಟರ್ ಅಂದ್ರೆ ಗೊತ್ತಲ್ಲ, ಹಿಂಗ ಹಿಂಗ ಇರ್ತದ. ಇದು ಕನ್ವರ್ಜಿಂಗ್ ಪಾರ್ಟ್ ಅಂತಾರ, ಇದು ಥ್ರೋಟ್ ಅಂತಾರ, ಇದನ್ನ ಏನಂತಾರೆ, ಡೈವರ್ಜಿಂಗ್ ಪಾರ್ಟ್ ಅಂತ. ಕನ್ವರ್ಜಿಂಗ್ ಪಾರ್ಟ್ ಸಣ್ಣದಿರ್ತದ, ಡೈವರ್ಜಿಂಗ್ ಪಾರ್ಟ್ ಜಾಸ್ತಿ ದೊಡ್ಡದಿರ್ತದ, ಉದ್ದಿರ್ತದ. ಆಮೇಲೆ ಮಿಡಲ್ ಥ್ರೋಟ್ ಇರ್ತದ. ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಪೈಪ್ ಕನೆಕ್ಟ್ ಮಾಡ್ತೀವಿ. ಆ ಪೈಪ್ ಅಲ್ಲಿ ಆಗ್ತಕ್ಕಂಥ ಡಿಸ್ಚಾರ್ಜ್ ಅನ್ನು ಮೆಜರ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ನೋಡೋಣ. ವೆಂಚುರಿಮೀಟರ್ ಇಸ್ ಯೂಸ್ಡ್ ಟು ಮೆಜರ್ ದ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಇನ್ ಫ್ಲೋಯಿಂಗ್ ಲಿಕ್ವಿಡ್ ಅಂತ. ವೆಲಾಸಿಟಿ ಅಂದನ ಬೇಡ. ಓಕೆ, ನೀ ಡಿಸ್ಚಾರ್ಜ್ ಬಂದ ಮೇಲೆ ಅದನ್ನ ಎ ಇಂಟು ವಿ ಮಾಡಿಕೊಂಡು ಏರಿಯಾ ಗೊತ್ತದ, ಡಿಸ್ಚಾರ್ಜ್ ಗೊತ್ತದ ಅಂತೇಳಿ ವೆಲಾಸಿಟಿ ಕಂಡು ಹಿಡಿಬಹುದು. ಬಟ್ ನೀನು ವೆಂಚುರಿಮೀಟರ್ ಯೂಸ್ ಮಾಡೋದು ವೆಲಾಸಿಟಿ ಸಲುವಾಗಿ ಅಲ್ಲಪ್ಪ, ಆದ್ರಿಂದ ಇದು ಬೇಡ. ಮೆಜರ್ಸ್ ದ ಪ್ರೆಷರ್ ಆಫ್ ದ ಫ್ಲೋಯಿಂಗ್ ಲಿಕ್ವಿಡ್ ಅಂತ. ಮೆಜರ್ ದ ಫ್ಲೋಯಿಂಗ್ ಪ್ರೆಷರ್ ಅಂತಂದ್ರೆ ಈಗ ನೋಡಿ, ಇದನ್ನು ಬಹಳ ಮಜಾ ಐತಿ. ಈಗ ನೀವು ವೆಂಚುರಿಮೀಟರ್ ಏನ್ ತಗೊಂಡಿಯಲ್ಲ, ಅದೇನ್ ಡಿಸೈನ್ ಮಾಡಿರ್ತಾರಲ್ಲ, ಹಿಂಗೆ ಇರ್ತದಲ್ಲ, ಇದ್ರೊಳಗಡೆ ಇಲ್ಲೊಂದು ಮ್ಯಾನೋಮೀಟರ್ ಕನೆಕ್ಟ್ ಮಾಡ್ತಾರೆ. ಹಿಂಗೊಂದು ಇಲ್ಲೊಂದು ಥ್ರೋಟಿಗೆ, ಸಾರಿ ಇಲ್ಲೆಲ್ಲ ಥ್ರೋಟಿಗೆ ಮತ್ತು ಇನ್ಲೆಟಿಗೆ ಒಂದು ಮ್ಯಾನೋಮೀಟರ್ ಕನೆಕ್ಟ್ ಮಾಡಿ ಇಲ್ಲಿ ಪ್ರೆಷರ್ ಮತ್ತು ಇಲ್ಲಿ ಪ್ರೆಷರ್ ಎಷ್ಟು ಡಿಫ್ರೆನ್ಸ್ ಐತೆ ಅನ್ನೋದನ್ನ ಮೆಜರ್ ಮಾಡ್ತಾರ. ಆದ್ರಿಂದ ಮೆಜರ್ಸ್ ದ ಪ್ರೆಷರ್ ಆಫ್ ದ ಫ್ಲೋಯಿಂಗ್ ಲಿಕ್ವಿಡ್ ತಪ್ಪು. ಪ್ರೆಷರ್ ಯಾರ್ದು ಮೆಜರ್ ಮಾಡ್ತಾರ ಅವರು? ವೆಂಚುರಿ ಮೀಟರ್ದಲ್ಲಿ ಇರ್ತಕ್ಕಂಥ ಪ್ರೆಷರ್ ಡಿಫರೆನ್ಸ್ ಮೆಜರ್ ಮಾಡ್ಲಿಕ್ಕೆ ಮ್ಯಾನೋಮೀಟರ್ ಯೂಸ್ ಮಾಡಕತ್ತೀರಿ. ಆದ್ರೆ ಪೈಪ್ ಅಲ್ಲಿ ಇರ್ತಕ್ಕಂಥ ಪ್ರೆಷರ್ ಮೆಜರ್ ಮಾಡಕ್ಕಲ್ಲ. ಆದ್ರಿಂದ ಎರಡನೇ ಆಪ್ಷನ್ ಕೂಡ ತಪ್ಪು. ಮೆಜರ್ಸ್ ದ ಡಿಸ್ಚಾರ್ಜ್ ಆಫ್ ಅ ಲಿಕ್ವಿಡ್ ಫ್ಲೋಯಿಂಗ್ ಥ್ರೂ ದ ಪೈಪ್, 100% ಕರೆಕ್ಟ್ ಆನ್ಸರ್. ಮೆಜರ್ಸ್ ದ ಪ್ರೆಷರ್ ಡಿಫರೆನ್ಸ್ ಆಫ್ ದ ಲಿಕ್ವಿಡ್ ಫ್ಲೋಯಿಂಗ್ ಬಿಟ್ವೀನ್ 2 ಪಾಯಿಂಟ್ಸ್ ಇನ್ ಅ ಪೈಪ್ ಲೈನ್ ಅಂತ ಬೇಡ. ಪ್ರೆಷರ್ ಡಿಫರೆನ್ಸ್ ವಿದಿನ್ ದ ವೆಂಚುರಿಮೀಟರ್ ಡಿಫರೆನ್ಸ್ ಕೊಡ್ತದ, ಬಟ್ ಪೈಪ್ ಒಳಗೆ ಕೊಡಂಗಿಲ್ಲ. ತಪ್ಪಾತು, ತಿಳಿತಲ್ಲ. ಈಗ ಒಂದ್ ದೊಡ್ಡ ಪೈಪ್ ಇತ್ತಪ್ಪ, ಇಲ್ಲಿಂದ ಇಲ್ಲಿಗೆ ನೀವು ವೆಂಚುರಿಮೀಟರ್ ಕನೆಕ್ಟ್ ಮಾಡಿದಿ ಅಂತಂದ್ರ, ಮ್ಯಾನೋಮೀಟರ್ನ ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ ಅಂದ್ರೆ ಈ ಪಾಯಿಂಟ್ ಪ್ರೆಷರ್ ಕೊಡ್ತೈತೆ ಅದು, ವೆಂಚುರಿಮೀಟರ್ ಒಳಗಿಂದ ಪ್ರೆಷರ್ ಕೊಡ್ತೈತೆ ಅದು. ಬಟ್ ಇವ ಏನನ್ನಕತ್ತೇನೆ ಲಾಸ್ಟ್ ಆಪ್ಷನ್ ಒಳಗ, ಪ್ರೆಷರ್ ಡಿಫರೆನ್ಸ್ ಆಫ್ ಅ ಲಿಕ್ವಿಡ್ ಫ್ಲೋಯಿಂಗ್ ಥ್ರೂ ದ 2 ಪಾಯಿಂಟ್ಸ್ ಇನ್ ಅ ಪೈಪ್ ಅಂತ. ಈ ಪಾಯಿಂಟ್ ಕೊಡ್ತೈತೆನ ಅದು ವೆಂಚುರಿಮೀಟರ್. ತಪ್ಪು. therefore this is also wrong. This is the correct answer. 2.11 correct answer. Next question. The discharge through a rectangular orifice is given by the expression as indicated below. Right? ಯಾವ್ದು ಬೇಕೀಗ ನಮಗ? ಡಿಸ್ಚಾರ್ಜ್ ಥ್ರೂ ರೆಕ್ಟ್ಯಾಂಗ್ಯುಲರ್ ಓರಿಫೈಸ್ ಅಂತಪ್ಪ ಅಂದ್ರ ಇದನ್ನ ಬೇಕಾದ್ರೆ ರೆಕ್ಟ್ಯಾಂಗ್ಯುಲರ್ ನಾಚ್ ಅಂದ್ಬಿಡ್ರಿ. ವಿಯರ್ ಅಥವಾ ನಾಚ್ ಅಂತಾರಲ್ಲ, ರೆಕ್ಟ್ಯಾಂಗ್ಯುಲರ್. ಯಾವಾಗಲೂ ಓರಿಫೈಸ್ ಅನ್ನೋ ವರ್ಡ್ ಏನೈತಲ್ಲ, ಇದನ್ನ ಸರ್ಕ್ಯುಲರ್ ಯೂಸ್ ಮಾಡ್ತಾರ. ಓರಿಫೈಸ್ ಅಂದ್ರೆ ಏನು ಅಂದ್ರೆ ಸ್ಮಾಲ್ ಹೋಲಿಗೆ ಓರಿಫೈಸ್ ಅಂತಾರ. ಏನಂತಾರ? ಸ್ಮಾಲ್ ಹೋಲಿಗೆ ಓರಿಫೈಸ್ ಅಂತಾರ. ಬಟ್ ಇವ ಏನಕತ್ತಾನ, ಸ್ವಲ್ಪ ಟ್ವಿಸ್ಟ್ ಮಾಡ್ಯಾನ, ರೆಕ್ಟ್ಯಾಂಗ್ಯುಲರ್ ಓರಿಫೈಸ್ ಅನ್ನಕತ್ತಾನ. ಓಕೆ, ರೆಕ್ಟ್ಯಾಂಗ್ಯುಲರ್ ಓರಿಫೈಸ್ ಅಂದ್ರೆ ಒಂದ, ಸ್ಮಾಲ್ ರೆಕ್ಟ್ಯಾಂಗ್ಯುಲರ್ ಓಪನಿಂಗ್ ಅಂದ್ರು ಬೇಕಾದ್ರೆ ನೀವು ಒಂದ ಅಂತ ಅನ್ಕೋಬಹುದು. ಅದಕ್ಕೆ ಆನ್ಸರ್ ಬರ್ತದ ಡಿ. ಓಕೆ, ದಿಸ್ ಇಸ್ ಯುವರ್ ಆನ್ಸರ್. ಇನ್ನು ಸ್ವಲ್ಪ ಚೆಕ್ ಮಾಡ್ಕೊಡ್ರಿ. ನೆಕ್ಸ್ಟ್, in the Bernoulli's equation written as P by rho g v square by 2g plus z constant, each of the term represents energy per unit. Very good. Okay, ಎಲ್ಲಿ ಹೇಳಿದ್ವಿ? ಜಸ್ಟ್ ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದ್ವಿ, ನೋಡ್ಕೊಡ್ರಿ, ಅವ ನಿಮ್ಗೆ ಗೊತ್ತಾಗ್ತದ. ಇಲ್ಲೇ ಗೊತ್ತಾಗ್ತದೆ ಏನಂದ್ರೆ ಎನರ್ಜಿ ಆಲ್ವೇಸ್, ಇಲ್ಲೇ ಹೇಳಿದ್ನಲ್ಲ, ಇದೇ ಇಕ್ವೇಶನ್ ಒಳಗೆ. ಇಲ್ಲೇ ಐತಲ್ಲ, ಇಲ್ಲೇ ಐತೆ, ಅದು ಹಳೆ ವಿಡಿಯೋ. ಓಕೆ, ರೈಟ್. ಇದನ್ನ ಜಸ್ಟ್ ಪ್ರೀವಿಯಸ್ ವಿಡಿಯೋದೊಳಗೆ 2.7 ನೋಡ್ರಿ, ನಿಮ್ಗೆ ಈ ಕ್ವಶನ್ಗೂ ಕೂಡ ಅರ್ಥ ಆಗ್ತದೆ. ಓಕೆನಾ? ನೆಕ್ಸ್ಟ್ ಏನ್ ಕೇಳ್ಯಾರ? ಇನ್ 2-dimensional flow of fluid, if a velocity potential function phi exists which satisfies the relation dou square phi by dou x square plus dou square phi by dou y square equal to 0, then the flow is. ಇದು ಫ್ಲೂಯಿಡ್ ಕೈನಮ್ಯಾಟಿಕ್ಸ್ ಒಳಗಡೆ
ಫ್ಲೂಯಿಡ್ ಕೈನಮೆಟಿಕ್ಸ್ ಒಳಗಡೆ ಫಸ್ಟ್ ನೀವು ಕ್ಲಾಸಿಫಿಕೇಶನ್ ಅನ್ನು ಸ್ಟಡಿ ಮಾಡ್ತೀರಿ. ಕ್ಲಾಸಿಫಿಕೇಶನ್ ಒಳಗೆ ಬರ್ತದ ಸ್ಟಡಿ ಫ್ಲೋ ಅಂಡ್ ಅನ್ಸ್ಟಡಿ ಫ್ಲೋ ಅಂತೇಳಿ. ಸ್ಟಡಿ ಫ್ಲೋ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ದೇರ್ ಫೋರ್ ಡೋ ವಿ ಬೈ ಡೋ ಟಿ ಇರ್ಬೋದು, ಅಥವಾ ಡೋ ಪಿ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರ್ಬೋದು, ಅಥವಾ ಡೆಪ್ತ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರ್ಬೋದು. ಇವೆಲ್ಲ ಏನಾಗ್ತವೆ ಇವು. ಮತ್ತೆ ಅಥವಾ ಯಾವ್ದು ಡೆನ್ಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರ್ಬೋದು. ಇವೆಲ್ಲ ಏನಾಗ್ತವೆ ಜೀರೋ ಇದ್ವು ಅಂತ ತಿಳ್ಕೊರು. ವಿತ್ ರೆಸ್ಪೆಕ್ಟ್ ಟು ಟೈಮ್ ಇವೆಲ್ಲ ಜೀರೋ ಇದ್ರ ಅದಕ್ಕೆ ಏನಂತಾರೆ, ಅದಕ್ಕೆ ಸ್ಟಡಿ ಫ್ಲೋ ಅಂತ ಕರೀತಾರೆ. ಇನ್ನೊಂದು ಬರ್ತದ ಯೂನಿಫಾರ್ಮ್ ಫ್ಲೋ ಅಂತ ಹೇಳಿ. ಯೂನಿಫಾರ್ಮ್ ಫ್ಲೋದೊಳಗಡೆ ಆ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಏನೈತಿಲ್ಲ ಅದು ಜೀರೋ ಇರ್ತೈತಿ. ಸ್ಪೇಸ್ ಅಂದ್ರೆ ಏನಪ್ಪಾ, ಇದನ್ನ ಸ್ಪ್ಲಿಟ್ ಮಾಡಿ ಬರೀರಿ ಅಂತಂದ್ರ ಡೋ ವಿ ಅಥವಾ ಡೋ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೀರೋ ಇರ್ಬೋದು, ಡೋ ಯು ವಿತ್ ರೆಸ್ಪೆಕ್ಟ್ ಟು ವೈ ಜೀರೋ ಇರ್ಬೋದು, ಡೋ ಯು ವಿತ್ ರೆಸ್ಪೆಕ್ಟ್ ಟು ಜೆಡ್ ಜೀರೋ ಇರ್ತದ, ಅಥವಾ ಡೋ ವಿ ಇರ್ಬೋದು, ಡೋ ಡಬ್ಲ್ಯೂ ಇರ್ಬೋದು. ಈ ರೀತಿ ಅಂದ್ರೆ ಯು ವಿ ಡಬ್ಲ್ಯೂ ನ ವೆಲಾಸಿಟೀಸ್ ಅಂತಾರ. ಇವೆಲ್ಲ ಏನದಾವ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಏನದವು ಜೀರೋ ಇದಾವ. ಇವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಜೀರೋ ಇದಾವ. ಹಿಂಗಿದ್ವು ಅಂದ್ರ ಇದಕ್ಕೆ ಯೂನಿಫಾರ್ಮ್ ಫ್ಲೋ ಅಂತಾರ. ಇರ್ಲಿಲ್ಲ ಅಂದ್ರೆ ನಾನ್ ಯೂನಿಫಾರ್ಮ್ ಫ್ಲೋ ಅಂತಾರ. ಇದ್ರ ಸ್ಟಡಿ ಫ್ಲೋ ಅಂತಾರ, ಇರ್ಲಿಲ್ಲ ಅಂದ್ರೆ ಅನ್ಸ್ಟಡಿ ಫ್ಲೋ ಅಂತಾರ. ಇಲ್ಲಿವರೆಗೆ ಸಿಗ್ತಾ? ಇವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಅನ್ನು ಸ್ವಲ್ಪ ಬೈ ಹಾರ್ಟ್ ಹಾಕೊಳ್ರಿ. ನೆಕ್ಸ್ಟ್ ಬರ್ತದ 3-dimensional equations. ಇದು ಕಂಟಿನ್ಯೂಟಿ ಇಕ್ವೇಶನ್ ಅಂತ ಬರ್ತದ. ಇದು ಬಹಳ ಇಂಪಾರ್ಟೆಂಟ್ ಕಂಟಿನ್ಯೂಟಿ ಇಕ್ವೇಶನ್. ಕಂಟಿನ್ಯೂಟಿ ಇಕ್ವೇಶನ್ 3-dimensional ಒಳಗಡೆ ಹೆಂಗದ ಅಂದ್ರ ಅದು ಸ್ವಲ್ಪ ದೊಡ್ಡದದ. ಡೋ ಬೈ ಡೋ ಎಕ್ಸ್ ಆಫ್ ರೋ ಇಂಟು ಯು ಪ್ಲಸ್ ಡೋ ಬೈ ಡೋ ವೈ ರೋ ಇಂಟು ವಿ ಪ್ಲಸ್ ಡೋ ಬೈ ಡೋ ಜೆಡ್ ಇಂಟು ರೋ ಇಂಟು ಡಬ್ಲ್ಯೂ ಈಕ್ವಲ್ ಟು ಪ್ಲಸ್ ಡೋ ರೋ ಬೈ ಡೋ ಟಿ ಈಕ್ವಲ್ ಟು 0. ಇದರೊಳಗಡೆ ಸ್ಪೇಸ್ ಪ್ಯಾರಾಮೀಟರ್ಸ್ ಅದಾವ, ಎಕ್ಸ್ ವೈ ಜೆಡ್, ಮತ್ತೆ ಟೈಮ್ ಪ್ಯಾರಾಮೀಟರ್ನು ಐತೆ. ಇದಕ್ಕೆ ಕಂಟಿನ್ಯೂಟಿ ಇಕ್ವೇಶನ್ ಅಂತ ಕರೀತಾರೆ. ಇದು ಕಂಟಿನ್ಯೂಟಿ ಇಕ್ವೇಶನ್ ಜನರಲ್ ಕಂಟಿನ್ಯೂಟಿ ಇಕ್ವೇಶನ್ ಅಂತ. ಏನಂತಾರ? ಜನರಲ್ ಕಂಟಿನ್ಯೂಟಿ ಇಕ್ವೇಶನ್. ಬಟ್ ಅದೇ ನೀ ಏನಾದ್ರು ಸ್ಟಡಿ ಫ್ಲೋ ಅಂತ ಏನಾರ ಅನ್ಕೊಂಡ್ಬಿಟ್ರೆ, ಸ್ಟಡಿ ಫ್ಲೋ ಅಂತ ಅನ್ಕೊಂಡ್ರ ಈ ಟರ್ಮ್ ಏನಾಗ್ತದೆ ಜೀರೋ ಆಗ್ತದೆ. ಯಾಕ? ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಯ್ತಾ, ಅದು ತೆಗೆದು ಹೋಗಿಬೇಕು. ನಾವು ತೆಗೆದು ಹೋಗಿದ್ನಿ ಅಂದ್ರ ನನಗೆ ಕೇವಲ ಇದಿಷ್ಟೇ ಇಕ್ವೇಶನ್ ಉಳಿತದೆ. ಓಕೆ, ಎಕ್ಸಾಮ್ನ ಕೇಳ್ಬೋದು, ಸ್ಟಡಿ ಫ್ಲೋಗ ಕಂಟಿನ್ಯೂಟಿ ಇಕ್ವೇಶನ್ ಬರೀರಿ ಅಂದ್ರೆ ಇಷ್ಟ ಬರಿಬೇಕು, ಇದೊಂದ ಬಾಕ್ಸ್ ಬರಿಬೇಕು. ಬರೇ ಕಂಟಿನ್ಯೂಟಿ ಇಕ್ವೇಶನ್ ಬರೀರಿ ಅಂದ್ರೆ ಇದಿಷ್ಟು ಬರಿಬೇಕು. ಇನ್ನೊಂದ್ಸತಿ ಏನ್ ಕೇಳ್ತಾರೆ ಗೊತ್ತಾ, ಸ್ಟಡಿ ಅಂಡ್ ಇನ್ಕಾಂಪ್ರೆಸಿಬಲ್ ಫ್ಲೋ ಬರೀರಿ ಅಂತಂದ್ರ ಇನ್ಕಾಂಪ್ರೆಸಿಬಲ್ ಫ್ಲೋಕ ಕಂಟಿನ್ಯೂಟಿ ಇಕ್ವೇಶನ್ ಬರೀರಿ ಅಂದ್ರ ಅದ್ರೊಳಗಡೆ ಇರ್ತಕ್ಕಂಥ ರೋಗಗಳು ಏನಾಗುತ್ತಲ್ಲ ಹೋಗ್ತಾವ. ರೋಗಗಳು ಹೋಗ್ತಾವ. ಬಿಕಾಸ್ ಇನ್ಕಾಂಪ್ರೆಸಿಬಿಲಿಟಿ ಅಂದ್ರ ರೋ 1 ಈಕ್ವಲ್ ಟು ರೋ 2 ಈಕ್ವಲ್ ಟು ರೋ 3 ಅಂದ್ರೆ ರೋಗಳು ಯಾವಾಗಲೂ ಕಾನ್ಸ್ಟಂಟ್ ಇರ್ತದ. ಅದಕ್ಕೆ ಇನ್ಕಾಂಪ್ರೆಸಿಬಲ್ ಫ್ಲೂಯಿಡ್ಸ್ ಅಂತಾರ. ಹಾಗಾದ್ರ ಸ್ಟಡಿ ಇನ್ಕಾಂಪ್ರೆಸಿಬಲ್ ಫ್ಲೂಯಿಡ್ಸ್ಗೆ ನೀ ಬರಿತಿದ್ ಏನಂತ ಕಂಟಿನ್ಯೂಟಿ ಇಕ್ವೇಶನ್, ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ವೈ ಪ್ಲಸ್ ಡೋ ಡಬ್ಲ್ಯೂ ಬೈ ಡೋ ಜೆಡ್ ಈಕ್ವಲ್ ಟು 0. ಇಷ್ಟು ಬರ್ತದೆ. ಇದೇನಿದು ಸ್ಟಡಿ ಅಂಡ್ ಇನ್ಕಾಂಪ್ರೆಸಿಬಲ್ ಫ್ಲೂಯಿಡ್ ಗಾತಿದು. ಬಟ್ ಈ ಇಕ್ವೇಶನ್ ನೋಡಿದ ತಕ್ಷಣ ನಿಮ್ಗೆ ಎಕ್ಸ್ ವೈ ಜೆಡ್ ಅದಾವ ಅಂದ್ರ ಯೂನಿಫಾರ್ಮ್ ಕಾಣಕತ್ತದ. ಅಂದ್ರ ಸ್ಟಡಿ ಇನ್ಕಾಂಪ್ರೆಸಿಬಲ್ ಫ್ಲೂಯಿಡ್ ಕಂಟಿನ್ಯೂಸ್ ಇತ್ತು ಅಂದ್ರ ಅದು ಯೂನಿಫಾರ್ಮ್ ಇರಲೇಬೇಕು. ಯೂನಿಫಾರ್ಮ್ ಇರಲೇಬೇಕು ಅಂದ್ರೆ ಅದು ಡಿಫಾಲ್ಟ್ ಆಗಿ ಏನಾಗ್ತದ, ಯೂನಿಫಾರ್ಮ್ ಫ್ಲೋ ತನ್ನಷ್ಟು ತಾನ ಆಗಿಬಿಡ್ತದ. ಅಂಡರ್ಸ್ಟುಡಾ? ಅಥವಾ ನೀವು ಇನ್ನೊಂದು ನೆನ್ಪಿಟ್ಕೊಡ್ರಿ, ಸ್ಟಡಿ ಫ್ಲೋಗಳೆಲ್ಲವೂ ಯೂನಿಫಾರ್ಮ್ ಫ್ಲೋ ಆಗಿ ಮಾರ್ಪಡ್ತವೆ. ಆದ್ರೆ ಯೂನಿಫಾರ್ಮ್ ಫ್ಲೋಗಳು ಸ್ಟಡಿ ಆಗ್ಲಿಕ್ಕಿಲ್ಲ. ಅದನ್ನ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ತನಕ ಬಂದ್ವಿ. ಇಷ್ಟು ಆದ್ಮೇಲೆ ಸೈಂಟಿಸ್ಟ್ಗಳಿಗೆ ಈ ಯು ವಿ ಡಬ್ಲ್ಯೂ ಮತ್ತೆ ರೋ ಟಿ ಇವೆಲ್ಲದ್ರ ಜೊತೆಗೆ ಡೀಲ್ ಮಾಡ್ತಾ ಹೋದ್ರು. ಅಲ್ಲಿ ಸ್ವಲ್ಪ ಡಿಫಿಕಲ್ಟಿ ಬರಕ್ ಶುರು ಮಾಡಿದ್ವು. ಹಾಗಾಗಿ ಇನ್ನೊಂದಿಷ್ಟು ಪ್ಯಾರಾಮೀಟರ್ಸ್ ಬೇಕಾದವು. ಹಾಗಾಗಿ 2 ಪ್ಯಾರಾಮೀಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದು ಪೊಟೆನ್ಷಿಯಲ್ ಫಂಕ್ಷನ್, ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಅಂತಾರ. ಇದಕ್ಕ ಫೈ ಅಂತಾರ. ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ತಾರ, ಇನ್ನೊಂದು ಯಾವ್ದದು ಸ್ಟ್ರೀಮ್ ಫಂಕ್ಷನ್ ಅಂತ ಹೇಳಿ. ಸ್ಟ್ರೀಮ್ ಫಂಕ್ಷನ್ ಅನ್ನ ಏನಂತಾರ, ಅದನ್ನ ಸೈ ಅಂತಾರ. ಇದನ್ನ ಯೂಶುವಲಿ ಹುಡುಗರಿಗೆ ಫೈ ಬಾಬಾ ಸಾಯಿ ಬಾಬಾ ಅಂತ ಕರಿತಿದ್ವಿ. ಇವರಿಬ್ರು ಹೆಂಗಿದ್ದಾರೆ ಅಂದ್ರ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇವ ಹಿಂಗ್ ಹೋಗ್ತಾನ ಅಂದ್ರೆ ಇವ ಹಿಂಗ್ ಹೋಗ್ತಾನ. ಬಿಕಾಸ್ ಇವ ಸ್ಟ್ರೀಮ್ ಅಂತಂದ್ರ ಸ್ಟ್ರೀಮ್ ಇದು ಹಿಂಗ್ ಫ್ಲೋ ಹಿಂಗ ಆಗತ್ತದ. ಬಟ್ ಅದು ಪೊಟೆನ್ಷಿಯಲ್ ಹೆಂಗಿರ್ತೈತಿ, ಹೆಡ್ ಡಿಫರೆನ್ಸ್ ಪರ್ಪೆಂಡಿಕ್ಯುಲರ್ ಇರ್ತದೆ. ಇವೆರಡು ಹಿಂಗ್ ಬರ್ತಾವ. ಇದ್ರದ್ದು ಒಂದು ನೆಟ್ ಕ್ರಿಯೇಟ್ ಆಗ್ತದ, ಏನೇನೇನೇನು ದೊಡ್ಡ ಆಗ್ತಾವ.
ಮುಂದೆ. ಬಟ್ ನಮ್ಗೆ ಅವೆಲ್ಲ ಬೇಡ. ಇವ್ರಿಬ್ಬರದ್ದು ಡೆಫಿನಿಷನ್ ಏನು? ಹಂಗಾರೆ ಫೈ ಅಂತಂದ್ರೆ ಏನಂದ್ರೆ ಮೈನಸ್ ಡೋ ಯು ಬೈ ಡೋ ಎಕ್ಸ್, ಕರೆಕ್ಟಾ? ಸಾರಿ, ಇದು ಯು ಅಂತ ಬರಿಬೇಕು ಇದನ್ನ. ಯು ಈಸ್ ಈಕ್ವಲ್ ಟು ಮೈನಸ್ ಡೋ ಫೈ ಬೈ ಡೋ ಎಕ್ಸ್ ಮತ್ತು ವಿ ಈಸ್ ಈಕ್ವಲ್ ಟು ಮೈನಸ್ ಡೋ ಫೈ ಬೈ ಡೋ ವೈ. ಫೈ ಬಾಬಾ ಚಲೋ ಅದನ್ನ, ಯಾಕಂತಂದ್ರೆ ಮೈನಸ್ ಐತಿ, ಬಟ್ ಫೈಗೆ ಎಕ್ಸ್, ಯುಗೆ ಎಕ್ಸ್, ವಿಗೆ ವೈ ಪಕ್ಕನ. ಬಟ್ ಸಾಯಿಬಾಬಾ ಏನದನ್ನಲ್ಲ ಸ್ವಲ್ಪ ಸ್ಟ್ರಾಂಗ್ ಅದನ್ನ. ಹೆಂಗ ಯು ಬರಿತಿರ್ತೀಯಲ್ಲ ಅವಾಗ ಮೈನಸ್ ಡೋ ಸೈ ಬೈ ಡೋ ವೈ ಬರಿಬೇಕಿಲ್ಲ, ಉಲ್ಟಾ ಬರಿಬೇಕು. ನೆಕ್ಸ್ಟ್ ವಿ ಅಂತಂದ್ರೆ ಏನ್ ಬರಿತೀವಿ ಈಗ? ಪ್ಲಸ್ ಇರಲಿ, ಅದು ಡೋ ಸೈ ಬೈ ಡೋ ಎಕ್ಸ್ ಬರಿಬೇಕು. ಈ ರೀತಿ ಎರಡು ಬರ್ಕೊಂತೀವಿ. ಈಗ ಇವೆರಡನ್ನು ತಗೊಂಡು ನಾ ಏನಾದ್ರು ಕಂಟಿನ್ಯೂಟಿ ಇಕ್ವೇಶನ್ ರೆಪ್ರೆಸೆಂಟ್ ಮಾಡ್ರಿ ಅಂತಂದ್ರ ಫೈ ಬಾಬಾ ಏನಂತನ, ಕಂಟಿನ್ಯೂಟಿ ಇಕ್ವೇಶನ್ ಬೇಕಾ ಮಗನೇ? ತಗೋ, ಡೋ ಸ್ಕ್ವೇರ್ ಫೈ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಫೈ ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0 ಬಂತಂದ್ರ ನಿನಗಿದು ಕಂಟಿನ್ಯೂಟಿ ಇಕ್ವೇಶನ್ ಅಂತ. ಏನಿದು? ಕಂಟಿನ್ಯೂಟಿ ಇಕ್ವೇಶನ್. ಕಂಟಿನ್ಯೂಟಿ ಇಕ್ವೇಶನ್ with velocity potential function phi when it is a steady and incompressible. ಇಷ್ಟೆಲ್ಲ ಕಂಡೀಷನ್ಸ್ ನೆನಪಿರ್ಬೇಕು. ಆಯ್ತು, ಅಣ್ಣನ್ ಕೇಳ್ತೀನಿ, ಸಾಯಿಬಾಬಾನ್ ಕೇಳ್ತೀನಿ. ಸಾಯಿಬಾಬಾ ನಿನ್ ಪ್ರಕಾರ ಕಂಟಿನ್ಯೂಟಿ ಇಕ್ವೇಶನ್ ಏನಪ್ಪಾ ಅಂತ ಕೇಳಿದ್ರೆ ಸಾಯಿಬಾಬಾ ಹೇಳ್ತಾನ ಡೋ ಸ್ಕ್ವೇರ್ ಸೈ ಬೈ ಡೋ ಎಕ್ಸ್ ಡೋ ವೈ ಇಸ್ ಈಕ್ವಲ್ ಟು ಡೋ ಸ್ಕ್ವೇರ್ ಸೈ ಬೈ ಡೋ ವೈ ಡೋ ಎಕ್ಸ್ ಅಂತ. ಓಕೆ, ಸಾಯಿಬಾಬಾನ್ ಪ್ರಕಾರ ಇದನ್ನು ಕೂಡ ಕಂಟಿನ್ಯೂಟಿ ಇಕ್ವೇಶನ್ ಫಾರ್ ಸ್ಟಡಿ ಅಂಡ್ ಇನ್ಕಂಪ್ರೆಸಿಬಲ್ ಫ್ಲೋ. ಓಕೆ, ಫೈ ಬಾಬನ್ ಕೇಳ್ತೀನಿ ರೊಟೇಷನ್ ಇರ್ರೊಟೇಷನ್ ಅಂದ್ರೆ ಲೆಮಿನಾರ್ ಅಥವಾ ಟರ್ಬುಲೆಂಟ್ ಫ್ಲೋ. ಈಗ ಇವ್ರ ಪ್ರಕಾರ ಡೋ ಸ್ಕ್ವೇರ್ ಫೈ ಬೈ ಡೋ ಎಕ್ಸ್ ಡೋ ವೈ ಇಸ್ ಈಕ್ವಲ್ ಟು ಡೋ ಸ್ಕ್ವೇರ್ ಫೈ ಬೈ ಡೋ ವೈ ಡೋ ಎಕ್ಸ್ ಕೊಟ್ಟೆ ಅಂತಂದ್ರ ಇದು ಏನಿದು? ಇದು ಇರ್ರೊಟೇಷನಲ್ ಫ್ಲೋ. ಅಂದ್ರೆ ಲೆಮಿನಾರ್ ಫ್ಲೋ. ಇದು ಲೆಮಿನಾರ್ ಫ್ಲೋ ಮತ್ತೆ ಯಾರಿಗೆ? ಸ್ಟಡಿ ಮತ್ತೆ ಇನ್ಕಂಪ್ರೆಸಿಬಲ್ಗೆ. ಅಣ್ಣ ಸಾಯಿಬಾಬಾನ ಕೇಳಿದ್ವಿ ಅಂತಂದ್ರೆ ಸಾಯಿಬಾಬಾ ಏನಂತಾನ ಡೋ ಸ್ಕ್ವೇರ್ ಸೈ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಸೈ ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0 ಹೇಳ್ತಾನೆ. ಅಂದ್ರೆ ಇದು. ಬಟ್ ಇದ್ರೊಳಗಡೆ ಇಂಟ್ರೆಸ್ಟಿಂಗ್ ಏನಂತಂದ್ರ ಈ ಇಕ್ವೇಶನ್ ನೋಡಾಕ ಸೇಮ್ ಕಾಣುತ್ತಲ್ಲ, ಇವೆರಡು ಇಕ್ವೇಶನ್ಗೆ ಲ್ಯಾಪ್ಲಾಸ್ ಇಕ್ವೇಶನ್ ಅಂತಾರೆ. ಏನಂತಾರ? ಲ್ಯಾಪ್ಲಾಸ್ ಇಕ್ವೇಶನ್ ಅಂತ ಕರೀತಾರೆ. ಇವಿಷ್ಟು ನೆನ್ಪಿಟ್ಕೊಡ್ರಿ. ಮುಂದ್ಗಡೆ ಬರ್ತಕ್ಕಂಥ ಕ್ವಶನ್ಸ್ಗಳು ಅಥವಾ ಈ ರೀತಿ ಕ್ವಶನ್ಸ್ಗಳು ಬಂದ್ರೆ ನೀವು ಸಾಲ್ವ್ ಮಾಡೋದಕ್ಕೆ ಈಸಿ ಆಗ್ತದೆ. ಈಗ ನಮ್ಮ ಕ್ವಶನ್ ಏನೈತೆ ನೋಡ್ರಿ ಸ್ವಲ್ಪ ಚೆನ್ನಾಗಿ. ಈಗ ನೀವೇ ಆನ್ಸರ್ ಮಾಡ್ತೀರಿ, ನಾ ಏನು ಹೇಳಬೇಕಾಗಿಲ್ಲ. ಇನ್ ಅ 2 ಡೈಮೆನ್ಷನಲ್ ಫ್ಲೋ ಆಫ್ ಫ್ಲೂಯಿಡ್, 2 ಡೈಮೆನ್ಷನಲ್ ಅಂತ ಅಂದ್ರೆ ಎಕ್ಸ್ ವೈ ಅಷ್ಟೇ ಇರ್ತೈತಿ. ದ ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಫೈ ಬಾಬಾ ಎಕ್ಸಿಸ್ಟ್ ವಿಚ್ ಸ್ಯಾಟಿಸ್ಫೈಸ್ ದ ಇಕ್ವೇಶನ್, ಇದನ್ನ ಸ್ಯಾಟಿಸ್ಫೈ ಮಾಡ್ತದಂತ. ದೆನ್ ದ ಫ್ಲೋ ಏನಾಗ್ತದ? ಫ್ಲೋ ಅಂತೂ ಸ್ಟಡಿ ಇರಬೇಕಾ, ಇನ್ಕಂಪ್ರೆಸಿಬಲ್ ಇರಬೇಕಾ? ಹಂಗಾರೆ ಇದು ಆಪ್ಷನ್ ಕರೆಕ್ಟ್ ಆಗ್ತದ. ಪ್ಲಸ್ ಸ್ಟಡಿ ಇರಬೇಕಾ, ಲೆಮಿನಾರ್ ಇನ್ಕಂಪ್ರೆಸಿಬಲ್ ಅಂತ. ಇದು ಪಕ್ಕ ಅನ್ಸುತ್ತನ? ಲೆಮಿನಾರ್ ಆಗ್ತದನ ಇದು? ಇಲ್ಲ, ಇದು ಕಂಟಿನ್ಯೂಟಿ ಎಕ್ಸ್ಪ್ಲೇನ್ ಮಾಡ್ತದ. ಇರ್ರೊಟೇಷನಲ್ ಅಂಡ್ ಇನ್ಕಂಪ್ರೆಸಿಬಲ್, ಟರ್ಬುಲೆಂಟ್ ಅಂಡ್ ಇನ್ಕಂಪ್ರೆಸಿಬಲ್, ಯಾವ್ದು ಹೇಳ್ತೀರಿ? ಅದು ಕಾಮನ್. ಅದು ಫಸ್ಟ್ ಒನ್ ಏನ್ ಗೊತ್ತಾ? ಸ್ಟಡಿ ಇನ್ಕಾಂಪ್ರೆಸಿಬಲ್ ಏನೈತಲ್ಲ ಅದು ಕಾಮನ್ ಆಗಿ ಹೇಳ್ಬಿಡ್ಬೋದು ಅದನ್ನ. ಬಿಕಾಸ್ ಎಲ್ಲವೂ ಹಿಂದ್ಗಡೆ ಹೇಳಿದ್ನಲ್ಲ, ಇವು ಎಲ್ಲವೂ ಕೂಡ ಏನ್ ಬರ್ತವೆ ಹೇಳಿವು? ಸ್ಟಡಿ ಇನ್ಕಾಂಪ್ರೆಸಿಬಲ್. ಅವೆಲ್ಲ ಕಾಮನ್ ಆಗಿ ನಾ ಎಲ್ಲಿ ಬರ್ಸಿದ್ದೆ? ಆಲ್ ಆರ್ ಸ್ಟಡಿ ಇನ್ಕಾಂಪ್ರೆಸಿಬಲ್ ಓನ್ಲಿ. ಎಲ್ಲಿ ಬರ್ಸಿ ನೋಡಿ, ಸ್ಟಡಿ ಅಂಡ್ ಇನ್ಕಾಂಪ್ರೆಸಿಬಲ್. ನೀ ಕೆಳಗಡೆ ಓದಂಗೆಲ್ಲ ಸ್ಟಡಿ ಇನ್ಕಾಂಪ್ರೆಸಿಬಲ್ ಕಾಮನ್ ಆಯ್ತದ. ಬಟ್ ಇಲ್ಲಿ ಪರ್ಟಿಕ್ಯುಲರ್ಲಿ ಕೇಳಕತ್ತೇನಲ್ಲ, ಹಂಗಾಗಿ ನೀವು ಒಂದೇ ಆಪ್ಷನ್ ಅನ್ನ ಪರ್ಟಿಕ್ಯುಲರ್ ಇಲ್ಲ ಅಂತೇಳಿ ತೆಗೆದು ಬಿಡೋದು. ಸ್ಟಡಿ ಲೆಮಿನಾರ್ ಇನ್ಕಾಂಪ್ರೆಸಿಬಲ್. ಸ್ಟಡಿ ಅಂದ್ರೆ ಓಕೆ, ಲೆಮಿನಾರ್ ಅಂದ್ರೆ ಏನ್ ಗೊತ್ತ? ಇರ್ರೊಟೇಷನಲ್. ಇದು ನಿನಗೆ ಇದು ಏನ್ ಹೇಳ್ಕೊಡ್ತದ ಅಂತೇಳಿ ನೀನು ನೋಡ್ಕೊಂಡ್ಬಿಡಲ್ಲ. ಡೋ ಸ್ಕ್ವೇರ್ ಫೈ ಬೈ ಡೋ ಎಕ್ಸ್ ಸ್ಕ್ವೇರ್ ಲ್ಯಾಪ್ಲಾಸ್ ಇಕ್ವೇಶನ್ 5 ಒಳಗಿತ್ತಂದ್ರೆ ಕಂಟಿನ್ಯೂಟಿ ಹೇಳ್ಕೊಡ್ತದ. ಓಕೆ, ಇರ್ರೊಟೇಷನ್ ಹೇಳ್ತೇನು? ಇಲ್ಲ. ಹಾಗಾದ್ರ ಇದು ಲೆಮಿನಾರು, ಅದು ತೆಗೆದು ಬಿಡೋಣ. ಇರ್ರೊಟೇಷನಲ್ ಇನ್ಕಾಂಪ್ರೆಸಿಬಲ್, ಟರ್ಬುಲೆಂಟ್ ಟರ್ಬುಲೆಂಟ್ ಮಾತಾ ಇಲ್ಲ, ತೆಗೆದು ಬಿಡಿ ಇದನ್ನು. ಟರ್ಬುಲೆಂಟ್ ತೆಗೆದು ಬಿಡು. ಇಲ್ಲಿ ಇರ್ರೊಟೇಷನಲ್ ಇನ್ಕಾಂಪ್ರೆಸಿಬಲ್ ಒಂದೈತಿ, ಲೆಮಿನಾರ್ ಇನ್ಕಾಂಪ್ರೆಸಿಬಲ್ ಒಂದೈತಿ, ತಿಳಿತಾ? ಬಟ್ ಎರಡನ್ನು ನಾವು ಹಿಂಗ ಅನ್ನಕ್ ಬರಂಗಿಲ್ಲ. ಇರ್ರೊಟೇಷನಲ್ ಇತ್ತು ಅಂದ್ರೆ ಲೆಮಿನಾರ್ ಇರ್ತಾ ಅಂತಂದು ಜನರಲ್ ಆಗಿ ಮಾತಾಡ್ತಾರೆ. ಬಟ್ ಎರಡು ಆಪ್ಷನ್ ಕೊಟ್ಟಾಗ ಐ ವಿಲ್ ಗೋ ವಿತ್ ಆಸ್ ಇಟ್ ಈಸ್
ಇರ್ರೊಟೇಷನಲ್ ಅಂಡ್ ಇನ್ಕಾಂಪ್ರೆಸಿಬಲ್ಗೆ ಹೋಗ್ತೀನಿ. ಬಟ್ ನಾನು ಲೆಮಿನಾರ್ ಇನ್ಕಾಂಪ್ರೆಸಿಬಲ್ ಹೋಗೋದು ವಜ್ಜೆ ಆಗ್ತದೆ. ಬಿಕಾಸ್ ಲೆಮಿನಾರ್ ಅನ್ನೋ ವರ್ಡ್ ಸ್ವಲ್ಪ ರಿಸ್ಕ್ ವರ್ಡ್ ಅದು ಇರ್ರೊಟೇಷನಲ್ ಇದ್ದಾಗ. ದಟ್ಸ್ ವೈ ಐ ವಿಲ್ ಗೋ ಬೈ ಸಿ ಆಪ್ಷನ್. ಹೇಳ್ತಾ ಇದೇ ಈಕ್ವೇಶನ್ ಬೇರೆ ಕೊಟ್ಟರು ಮಾಡ್ಬೋದಲ್ಲ. ಈಗ ಆಲ್ರೆಡಿ ಹಿಂದ್ಗಡೆ ಹೇಳಿದ್ವಿ, ನಾವೆಲ್ಲ ಕ್ವಶನ್ಸ್ ತಗೊಂಡು ನೀವು ಮಾಡ್ಕೋಬಹುದು. ದೆನ್ ನೆಕ್ಸ್ಟ್ ಕ್ವಶನ್, ದ ಡಿಸ್ಚಾರ್ಜ್ ಓವರ್ ಅ ರೆಕ್ಟ್ಯಾಂಗ್ಯುಲರ್ ನಾಚ್ ಇತ್ತು ಅಂತಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೈರೆಕ್ಟ್ಲಿ ಅಂತ ಇರತ್ತೈತಾ. ಬಿಕಾಸ್ ನಿಮ್ದು ಇಕ್ವೇಶನ್ ಇದು ನೋಡಿರಿ, ರೆಕ್ಟ್ಯಾಂಗಲ್ ನಾಚ್ ಇಕ್ವೇಶನ್ ಏನದ 2/3 CD ಸಮಥಿಂಗ್ ಸಮಥಿಂಗ್ ಬರೋದು h⁻³ 3/2 ಬರೀತಾರೆ. ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿಲ್ಲ, ಹಂಗಾರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 3/2. ಅದೇ 5/2 ಇತ್ತಂದ್ರೆ ಏನಿದು, ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 5/2 ಕೊಟ್ಟರೆ ಅಂದ್ರೆ ಇದು ವಿ ನಾಚ್. ಇದು ಯಾವ ನಾಚ್? ವಿ ನಾಚ್. ಓಕೆ, ವಿ ನಾಚ್. ಹೇಳ್ತಾ ರೈಟ್. ಥ್ಯಾಂಕ್ ಯು ವೆರಿ ಮಚ್. 5 ಕ್ವಶನ್ಸ್ ಅದು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ 5 ಕ್ವಶನ್ ಮಾಡೋಣ.